ಸ್ವಪ್ನ ಏನು ಅಂದರೆ ಸಾಕ್ಷಾತ್ ವಿದ್ಯಾಲಕ್ಷ್ಮಿ ಕಾಣಿಸ್ಕೊಳತ್ತಾಳೆ. ಸರಸ್ವತೀ ದೇವಿ ವಿದ್ಯಾಲಕ್ಷ್ಮಿ ಕಾಣಿಸ್ಕೊಂಡು ವೆಂಕಟನಾಥ ಏಳು ಮೇಲೆ ನಮ್ಮಲ್ಲಿ ಹೇಳ್ತಾರಲ್ಲ, ಉತ್ತಿಷ್ಠತ ಜಾಗ್ರತ, ಕಠೋಪನಿಷತ್ ಪದ ಅದು. ಯಮಧರ್ಮರಾಜ ನಚಿಕೇತನಿಗೆ ಹೇಳಿದು, ಉತ್ತಿಷ್ಠತ ಜಾಗ್ರತ. ನೀನಿಂಥ ಪವಿತ್ರವಾದಂಥ ಭರತ ಭೂಮಿಯಲ್ಲಿ ಹುಟ್ಟಿದೆ, ನಮಗೆಲ್ಲ ಇರೋದದು. ಪವಿತ್ರವಾದಂಥ ಭರತ ಭೂಮಿಯಲ್ಲಿ ಮನುಷ್ಯನಾಗಿ ಹುಟ್ಟಿರೋದೇ ಗ್ರೇಟ್ನೆಸ್ಸು. ಇಂತಹ ಭೂಮಿಯಲ್ಲಿ ಹುಟ್ಟೆ, ಮನುಷ್ಯನಾಗಿ ಹುಟ್ಟೆ, ಇನ್ನು ಸಾಮಾನ್ಯನಂತೆ ಸಾಧನೆ ಮಾಡದೆ ಕೂತಿದೆಯಲ್ಲ. ಸಾಧನಾ ಶರೀರವಿದು ಸಾಧು ಪ್ರಿಯ ಕೊಟ್ಟದ್ದು ಸಾಧಾರಣವೂ ಅಲ್ಲ ಅಂತಾರೆ ಜಗನ್ನಾಥ ದಾಸರು. ಅಂಥ ಒಂದು ಸಾಧನೆಗಾಗಿ ಭಗವಂತ ಕೊಟ್ಟ ಶರೀರವನ್ನು ನಾವು ವ್ಯರ್ಥ ಮಾಡ್ಕೋತಿದ್ವಿ. ಅದಕ್ಕೆ ಉತ್ತಿಷ್ಠತ ಜಾಗ್ರತ, ಉತ್ತಿಷ್ಠತ ಏಳು, ನೀನು ಎದ್ದಿದೆ ಆದರೂ ಕೂಡ ಜೀವನದಲ್ಲಿ ನಿದ್ದೆ ಮಾಡ್ತಾ ಇದ್ದೀವಿ. ಹಾಗೆ ಸರಸ್ವತಿ ವೆಂಕಟನಾಥನಿಗೆ ಎಚ್ಚೆತ್ಕೋಪ್ಪ ನೀನು.